ನಿಮ್ಮ ಈ ಟ್ರಸ್ಟ್ ಬಿಟ್ಟು ನಿಮ್ಮ ಪರ್ಸ್ನಲ್ ಆಗಿ ಏನು ಇಲ್ಲದೆ ಝೀರೋಯಿಂದ ಬಂದ್ರಿ, ಬಟ್ ನಿಮಗೆ ಅಂತ ಏನಾದರೂ ಮಾಡ್ಕೊಂಡಿದ್ದೀರಾ? ನಿಮ್ಮ ಭವಿಷ್ಯ ಮಾಡ್ಕೊಂಡಿದ್ದೀನಿ ಸರ್. ಒಂದು ಆಸೆ ಏನಂದರೆ, ಯಾವುದೇ ಜಾತಿ, ಯಾವುದೇ ಧರ್ಮ, ಯಾವುದೇ ದೊಡ್ಡವನು, ಯಾರೋ ಚಿಕ್ಕವರು ಅಂತ ಅಲ್ಲದೆ ಪ್ರತಿಯೊಬ್ಬ ಮನುಷ್ಯರು ಬಂದು ಒಂದೊಂದು ಇಡೀ ಕೈಯಲ್ಲೇ ಮಣ್ಣು ಹಾಕಿ ನನ್ನ ಗುಂಡಿನ ಮುಚ್ಚಬೇಕು ಸರ್. ಇವತ್ತು ಓಪನ್ ಚಾಲೆಂಜ್ ಆಗ್ತೀನಿ. ಯಾರು ಇದನ್ನ ಮಾಡ್ಕೊಳ್ಳಿ, ಎಲ್ಲಿ ಬೇಕಾದ್ರೂ ಚೆಕ್ ಮಾಡ್ಕೊಳ್ಳಿ. ಯೋಗೇಶ್ ಅನಾಥಾಶ್ರಮ ಮಾಡಿದ್ಮೇಲೆ ನನ್ನ ಹೆಸರಲ್ಲಾಗಿರ್ಬೋದು, ನನ್ನ ಹೆಂಡತಿ, ನನ್ನ ಮಕ್ಕಳು, ನಮ್ಮ ಅಪ್ಪ, ನಮ್ಮ ಅಮ್ಮ, ಅಥವಾ ನನಗೆ ಸಂಬಂಧಪಟ್ಟ ಕುಟುಂಬದ ಹೆಸರಲ್ಲಿ ಇವತ್ತಿನವರೆಗೂ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಏಪ್ರಿಲ್ 7, 2025. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ? ಈ ಡೇಟ್ವರೆಗೂ ನನ್ನ ಹೆಸರಲ್ಲಾಗಿರ್ಬೋದು, ನನ್ನ ಹೆಂಡತಿ ಹೆಸರಲ್ಲಾಗಿರ್ಬೋದು, ನಮ್ಮ ಅಪ್ಪ ಹೆಸರಲ್ಲಾಗಿರ್ಬೋದು, ಅಥವಾ ನನ್ನ ಕುಟುಂಬದ ಹೆಸರಲ್ಲಿ ಒಂದು 30-40 ಸೈಟ್ ಏನಾದರೂ ನಾನು ಮಾಡಿದರೆ ಪ್ರೂವ್ ಮಾಡಿ ಅವ್ರ ಮನೇಲಿ ನಾನು ಜೀತದ ಕೆಲಸ ಮಾಡ್ತೀನಿ. ಯಾವುದೇ ಸರ್ಕಾರ ಆಗಿರ್ಬೋದು, ಯಾವುದೇ ದೊಡ್ಡ ವ್ಯಕ್ತಿಗಳಿಂದನೂ ದೊಡ್ಡ ಮಟ್ಟದಲ್ಲಿ ಸಹಕಾರ ನಮ್ಗೆ ಯಾವತ್ತೂ ಸಿಕ್ಕಿಲ್ಲ. ಧ್ರುವ ಸರ್ ಮನೆಯಿಂದ ಒಂದು ಸತಿ ಅವರ ಚಿರು ಅಣ್ಣ ಅವ್ರದ್ದು ಹುಟ್ಟುಹಬ್ಬದ ಪ್ರಯುಕ್ತ ಇಲ್ಲಿಗೆಲ್ಲ ಪ್ರಸಾದದ ವ್ಯವಸ್ಥೆ ಮಾಡಿಕೊಟ್ಟಿದ್ರು. ಸರ್, ಈಗ ಓಕೆ, ನಿಮ್ಮ ಈ ಟ್ರಸ್ಟ್ ಬಿಟ್ಟು ನಿಮ್ಮ ಪರ್ಸ್ನಲ್ ಆಗಿ ಏನು ಇಲ್ಲದೆ ಝೀರೋಯಿಂದ ಬಂದ್ರಿ, ಇಷ್ಟೆಲ್ಲ ಸಮಾಜ ಸೇವೆ ಮಾಡಿದಿರಿ, ಸಮಾಜದಿಂದ ನಿಮಗೆ ಕೊಡುಗೆ ಕೊಟ್ಟಿದ್ದಾರೆ, ಬಟ್ ನೀವು ಸೇವೆನೂ ಹಂಗೆ ಮಾಡಿದಿರಿ, ಬಟ್ ನಿಮಗೆ ಅಂತ ಏನಾದರೂ ಮಾಡ್ಕೊಂಡಿದ್ದೀರಾ? ನಿಮ್ಮ ಭವಿಷ್ಯ ಮಾಡ್ಕೊಂಡಿದ್ದೀನಿ ಸರ್. ಏನು ಮಾಡ್ಕೊಂಡಿದ್ದೀನಿ ಅಂದರೆ, ಇಡೀ ಕರ್ನಾಟಕದಲ್ಲಿರ್ತಕ್ಕಂಥ ಕೋಟ್ಯಾಂತರ ಜನರ ಪ್ರೀತಿನ ಸಂಪಾದನೆ ಮಾಡ್ಕೊಂಡಿದ್ದೀನಿ. ನಾನು ಸತ್ತಾಗ ನಿಮ್ಗೆಲ್ರಿಗೂ ಗೊತ್ತಿರೋಗೆ ಗುದ್ಲಿಗೆ ಮಣ್ಣು ಹಾಕೋರನ್ನ ನೋಡಿರ್ತೀರ. ಅಂದರೆ ಸತ್ತ ಮೇಲೆ ತಗೊಂಡೋಗಿ ಗುಂಡಿಗೆ ಇಟ್ಬಿಟ್ಟು ಗುದ್ಲಿಗೆ ಮಣ್ಣು ಹಾಕ್ತಾರೆ. ಸೊ ನನ್ನೊಂದು ಆಸೆ ಏನಂದರೆ, ಯಾವುದೇ ಜಾತಿ, ಯಾವುದೇ ಧರ್ಮ, ಯಾವುದೇ ದೊಡ್ಡವನು, ಯಾರೋ ಚಿಕ್ಕವರು ಅಂತ ಅಲ್ಲದೆ ಪ್ರತಿಯೊಬ್ಬ ಮನುಷ್ಯರು ಬಂದು ಒಂದೊಂದು ಇಡೀ ಕೈಯಲ್ಲೇ ಮಣ್ಣು ಹಾಕಿ ನನ್ನ ಗುಂಡಿನ ಮುಚ್ಚಬೇಕು ಸರ್. ಗುದ್ಲಿ ಬಳಸ್ದಂಗೆ ನನ್ನ ಮುಚ್ಚಬೇಕು. ಅದು ನಿಜವಾದ ಸಾಧನೆ, ಅದು ನಿಜವಾದ ಸಂಪಾದನೆ ನನಗೆ. ಇವತ್ತು ನೀವು ಹೇಳಿದ್ರಿ ಯೋಗೇಶ್ ಅವರೇ, ನಿಮಗಾಗಿ ನೀವೇನು ಮಾಡ್ಕೊಂಡಿದ್ದೀರಾ ಅಂತ. ನನಗಾಗಿ ನಾನು ಕರ್ನಾಟಕದ ಎಲ್ಲರ ಪ್ರೀತಿನ ಸಂಪಾದನೆ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿಗೂ ಒಂದು ಓಪನ್ ಚಾಲೆಂಜ್ ಆಗ್ತೀನಿ. ಯಾರಾದರೂ ಇದನ್ನು ಪ್ರೂವ್ ಮಾಡ್ಕೊಳ್ಳಿ, ಎಲ್ಲಿ ಬೇಕಾದರೂ ಚೆಕ್ ಮಾಡ್ಕೊಳ್ಳಿ. ಯೋಗೇಶು ಅನಾಥಾಶ್ರಮ ಮಾಡಿದ್ಮೇಲೆ ಒಳ್ಳೆ ಬಟ್ಟೆ ಹಾಕ್ತಾಯಿದ್ದೀನಿ, ಒಳ್ಳೆ ಊಟ ಮಾಡ್ತಾಯಿದ್ದೀನಿ, ನನ್ನ ಹೆಂಡತಿ ಮಕ್ಕಳ ಜೊತೆ ನಾನು ನೆಮ್ಮದಿಯಾಗೇ ಇದ್ದೀನಿ, ಇಲ್ಲ ಅಂತಲ್ಲ. ಆದರೆ ನನ್ನ ಹೆಸರಲ್ಲಾಗಿರ್ಬೋದು, ನನ್ನ ಹೆಂಡತಿ, ನನ್ನ ಮಕ್ಕಳು, ನಮ್ಮಪ್ಪ, ನಮ್ಮಮ್ಮ, ಅಥವಾ ನನ್ನ ನನಗೆ ಸಂಬಂಧಪಟ್ಟಂಥ ಕುಟುಂಬದ ಹೆಸರಲ್ಲಿ ಇವತ್ತಿನವರೆಗೂ ಟಿಲ್ ಡೇಟ್ ಹೇಳಿ ಸರ್ ನೀವು. ಅದೇ ಇವತ್ತು ಏಪ್ರಿಲ್ 25, 2025. ಏಪ್ರಿಲ್ 7ನೇ ತಾರೀಕು. ಏಪ್ರಿಲ್ 7ನೇ ತಾರೀಕು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಏಪ್ರಿಲ್ 7, 2025. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ? ಈ ಡೇಟ್ವರೆಗೂ ನನ್ನ ಹೆಸರಲ್ಲಾಗಿರ್ಬೋದು, ನನ್ನ ಹೆಂಡತಿ ಹೆಸರಲ್ಲಾಗಿರ್ಬೋದು, ನಮ್ಮ ಅಪ್ಪ ಹೆಸರಲ್ಲಾಗಿರ್ಬೋದು, ಅಥವಾ ನನ್ನ ಕುಟುಂಬದ ಹೆಸರಲ್ಲಿ ಒಂದು 30-40 ಸೈಟ್ ಏನಾದರೂ ನಾನು ಮಾಡಿದರೆ ಪ್ರೂವ್ ಮಾಡಿ ಅವ್ರ ಮನೇಲಿ ನಾನು ಜೀತದ ಕೆಲಸ ಮಾಡ್ತೀನಿ. ಅಂದರೆ 2018ರಿಂದ ಇಲ್ಲಿವರೆಗೂ ಏನೂ ಮಾಡ್ಕೊಂಡಿಲ್ಲ ಸರ್. ಹಾಕೊಳ್ಳೋ ಬಟ್ಟೆ ನಂದು, ತಿನ್ನೋ ಊಟ ನಂದು, ಮನೆ ಜಾಗಕ್ಕೆ ಅಂತ ಅಟ್ಲೀಸ್ಟ್ ಒಂದು ನಮ್ಮದು ಭವಿಷ್ಯಕ್ಕೆ, ನಿಮ್ಮ ಮಗನ ಭವಿಷ್ಯಕ್ಕೆ ಇಲ್ಲ ಸರ್, ಖಂಡಿತವಾಗ್ಲೂ ಏನೂ ಮಾಡ್ಕೊಂಡಿಲ್ಲ. ಆದರೆ ಒಳ್ಳೆ ಎಜುಕೇಷನ್ಗೆ ಒಂದು ದಾರಿ ಮಾಡಿಕೊಟ್ಟಿದ್ದೀನಿ. ಓದ್ತಾ ಇದ್ದಾರೆ, ಚೆನ್ನಾಗಿ ಒಳ್ಳೆ ಸ್ಕೂಲಲ್ಲಿ ಓದಿಸ್ತಾ ಇದ್ದೀನಿ, ಇಲ್ಲ ಅಂತಲ್ಲ. ಅದು ಬಿಟ್ಟರೆ ನನ್ನ ಪರ್ಸ್ನಲ್ ಲೈಫ್ ಅಂತಲ್ಲಿ ನನ್ನ ಜೀವನಕ್ಕೆ ಅಂತಾಗಲಿ, ನನ್ನ ಹೆಂಡತಿ ಜೀವನಕ್ಕೆ ಅಂತಾಗಲಿ ನಾವೇನೂ ಮಾಡ್ಕೊಂಡಿಲ್ಲ. ನಾವು ತಿನ್ನೋ ಅನ್ನ, ನಾವು ಹಾಕೋ ಬಟ್ಟೆ, ನಾನು ಓಡಾಡೋ ಗಾಡಿ ಬಿಟ್ಟರೆ ನಂದೇನೂ ಇಲ್ಲ ಸರ್. ಅಂದರೆ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಮುಂದಿನ ದಿನಗಳಲ್ಲಿ ನನ್ನ ಹೆಂಡತಿ ಮಕ್ಳಿಗೆ ನಾನು ಮಾಡಲ್ಲ ಅಂತಲ್ಲ, ಖಂಡಿತ ಮಾಡ್ತೀನಿ. ಹಂಗನ್ಬಿಟ್ಟು ನಾನು ಈ ಭೂಮಿಗೆ ಬಂದಿರೋದು ನನ್ನ ಹೆಂಡತಿ ಮಕ್ಕಳನ್ನೂ ಚೆನ್ನಾಗಿ ನೋಡ್ಕೊತೀನಿ ಅಂತಾನೆ. ಸೊ ಬೇರೆಯವ್ರ ತಂದೆ ತಾಯಿನೂ ಚೆನ್ನಾಗಿ ನೋಡ್ಕೊತೀನಿ ಅಂತಾನೆ. ಸೊ ಇದುವರೆಗೂ ಯಾವುದೇ ಅಪೇಕ್ಷೆ ಇಲ್ಲದೆ, ಆಸೆ ಇಲ್ಲದೆ ನಿಸ್ವಾರ್ಥ ಸೇವೆನ ಮಾಡ್ತಾ ಇದ್ದೀನಿ. ನನ್ನ ಬಗ್ಗೆ ಡೌಟ್ ಇದ್ದವ್ರು ಬೇಕಾದ್ರೆ ಈ ಡೇಟ್ವರೆಗೂ ನೀವು ಚೆಕ್ ಮಾಡ್ಕೊಳ್ಳಿ. ಹಂಗೇನಾದರೂ ಇದ್ದರೆ ನೇರ ಅಣ್ಣವ್ರಿಗೆ ಫೋನ್ ಮಾಡಿ ಅವರು ಒಂದು ಇಂಟರ್ವ್ಯೂ ಮಾಡಲಿ, ಎಲ್ಲ ಚಾನಲ್ ಅವ್ರನ್ನ ಕರೆಸ್ಕೊಳ್ಳೋಣ, ಅದೊಂದು ಮಾತಾಡೋಣ ಸರ್. ಇವಾಗ ನೀವು ಈ ಸೇವೆ ಮಾಡುವಾಗ ಚಾಲೆಂಜಸ್ ಬಗ್ಗೆ ಹೇಳಿದ್ರಿ. ನಿಮಗೆ ಯಾರಾದರೂ ರಾಜಕೀಯದವರಾಗಲಿ ಅಥವಾ ಸಿನಿಮಾ ನಟ ನಟಿಯರಾಗಲಿ ಸಹಾಯ ಮಾಡ್ತಾರೆ ಏನಾದರೂ? ಸರ್, ಸಹಾಯ ಅಂತ ಇವತ್ತವರೆಗೂ ಬಂದಿಲ್ಲ, ಬೆಂಬಲ ಸಿಕ್ಕಿದೆ. ಯೋಗೇಶ್ ನಿಮ್ಮ ಜೊತೆ ನಾವಿದ್ದೀವಿ, ನಾವಿರ್ತೀವಿ, ಸಮಸ್ಯೆ ಬಂದಾಗ ನಮ್ಮನ್ನು ಕಾಣಿ ಅಂತ ಹೇಳಿರೋರು ಬಿಟ್ಟರೆ, ನಾನು ನಿಮಗೇನೋ ಸಹಾಯ ಮಾಡ್ತೀನಿ ಅಥವಾ ಇಲ್ಲಿ ಇಷ್ಟು ಕಷ್ಟ ಇದೆ ನಿಮ್ಗೇನೋ ಒಂದು ದಾರಿ ಮಾಡ್ತೀನಿ ಅಂತ ಇವತ್ತವರೆಗೂ ಯಾರೂ ಬಂದಿಲ್ಲ ಸರ್, ಮುಂದೆ ಬಂದಿಲ್ಲ. ಹಂಗನ್ಬಿಟ್ಟು ಹಿಂದೆಯಿಂದ ಅವರು ಸಹಕಾರ ಕೊಟ್ಟಿರ್ಬೋದು, ಸಹಾಯ ಮಾಡ್ತಿರ್ಬೋದು. ಅದು ಬಿಟ್ಟರೆ ಬೇರೆ ಯಾವುದೇ ಥರದ ಸಹಕಾರ ನಮ್ಗೆ ಇವತ್ತವರೆಗೂ ಯಾವುದೇ ಸರ್ಕಾರ ಆಗಿರ್ಬೋದು, ಯಾವುದೇ ದೊಡ್ಡ ವ್ಯಕ್ತಿಗಳಿಂದನೂ ದೊಡ್ಡ ಮಟ್ಟದಲ್ಲಿ ಸಹಕಾರ ನಮ್ಗೆ ಯಾವತ್ತೂ ಸಿಕ್ಕಿಲ್ಲ. ಅಲ್ಲ, ಅಟ್ಲೀಸ್ಟ್ ಒಂದಿಷ್ಟು ಅಕ್ಕಿ ಮುಟ್ಟೆಗಳು ಕೊಡ್ಸೋಂಥದ್ದಾಗಲಿ ಅಥವಾ ಬೇರೆ ಏನು ಹೆಲ್ಪ್ ಮಾಡಿ? ಇಲ್ಲ ಸರ್, ಇಲ್ಲ. ನನಗೆ ಗೊತ್ತಿರೋ ಹಾಗೆ
ನಮ್ಮ ಧ್ರುವ ಸರ್ ಮನೆಯಿಂದ ಒಂದ್ಸತಿ ಅವರ ಚಿರುವಣ್ಣ ಅವ್ರದ್ದು ಹುಟ್ಟುದ ಹಬ್ಬದ ಪ್ರಯುಕ್ತ ಇಲ್ಲಿಗೆಲ್ಲ ಪ್ರಸಾದದ ವ್ಯವಸ್ಥೆ ಮಾಡಿಕೊಟ್ಟಿದ್ರು. ಅದು ಬಿಟ್ಟರೆ ಮತ್ತೆ ಯಾರು ನಮಗೆ ಅಷ್ಟಾಗಿ ಅಂದರೆ ಸಣ್ಣ ಪುಟ್ಟ ಸೀರಿಯಲ್ ಆರ್ಟಿಸ್ಟ್ಗಳು, ಸಣ್ಣ ಪುಟ್ಟ ಆರ್ಟಿಸ್ಟ್ಗಳೆಲ್ಲ ಬಂದು ಊಟದ ವ್ಯವಸ್ಥೆ ಅದನ್ನು ಮಾಡಿದಾರೆ ಬಿಟ್ಟರೆ ಇಲ್ಲಿಗೆ ದೊಡ್ಡ ಮಟ್ಟದಲ್ಲಿ ಸಾಕಾರ ಅಂತ ಯಾರೂ ಮಾಡಿಲ್ಲ ಸರ್. ಮತ್ತು ಮುಂದೆ ನಿಮ್ಮ ಗೋಲ್ ಏನು ಸರ್ ನಿಜವಾದ? ಸರ್ ತುಂಬ ಗುರಿ ಇಟ್ಕೊಂಡಿದ್ದೀನಿ. ಗುರಿ ಸ್ವಲ್ಪ ವಿಚಿತ್ರ ಅನಿಸ್ಬೋದು, ವಿಭಿನ್ನ ಅನಿಸ್ಬೋದು. ಯಾಕೆ ಅಂತ ಹೇಳಿದ್ರೆ ನಮ್ಮ ಸಮಾಜದಲ್ಲಿ ಅವಿದ್ಯಾವಂತರು ಸಾಕಷ್ಟು ಜನ ಇದ್ದಾರೆ, ನನ್ನೂ ಸೇರಿಸಿ ಅಂಥವ್ರಿಗೇನಾದರೂ ಎಜುಕೇಷನಿಗೆ ಸಂಬಂಧಪಟ್ಟಂಗೆ ಒಂದಷ್ಟು ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕೆ ಒಂದು ದಾರಿ ಮಾಡಿಕೊಡ್ಬೇಕು ಅಂತ 1ರಿಂದ 10ನೇ ತರಗತಿಯವರೆಗೂ ಉಚಿತ ಶಿಕ್ಷಣ. ಯಾವ ಥರ ಅಂತ ಹೇಳಿದ್ರೆ ಸಣ್ಣ ಪುಟ್ಟ ಕೂಲಿ ಕೆಲಸ ಮಾಡೋರ ಮಕ್ಕಳಿಗೆ, ತಂದೆ ತಾಯಿ ಅವ್ರಿಗೆ ಓದಿಸೋದಕ್ಕೆ ಶಕ್ತಿ ಇಲ್ಲದೆ ಇರ್ತಕ್ಕಂಥ ಮಕ್ಕಳಿಗೆ ನಾನು ಉಚಿತವಾಗಿ ಶಿಕ್ಷಣ ಕೊಡಿಸ್ಬೇಕು ಅನ್ನೋ ಒಂದು ಮಹದಾಸೆ ಇಟ್ಕೊಂಡಿದ್ದೀನಿ. ಶ್ರೀ ಶಿವಕುಮಾರ ಸ್ವಾಮಿಯವರ ಆಶೀರ್ವಾದ ಮತ್ತು ನಾನು ನಂಬಿರ್ತಕ್ಕಂಥ ಆಟೋ ರಾಜ್ ಅವರ ಆಶೀರ್ವಾದ, ಒಂದಷ್ಟು ಜನ ಕರ್ನಾಟಕ ಜನರ ಆಶೀರ್ವಾದದಿಂದ ಆ ಒಂದು ಕಾರ್ಯ ಆದರೆ ಒಂದಷ್ಟು ಜನ ಬಡ ವಿದ್ಯಾರ್ಥಿಗಳಿಗೆ ನೆರವಾಗಬೇಕು ಅನ್ನೋದು ನನ್ನ ಆಸೆ ಸರ್. ಓಕೆ ಸರ್, ಈಗ ಈ ಜಾಗ ಸ್ವಂತದ ನಿಮ್ಗೆ? ಈಗ ಆಶ್ರಮದ ಹೆಸರಲ್ಲೇ ರಿಜಿಸ್ಟರ್ ಇದೆ. ಹೌದು. ಮುಂಚೆ ಇದು ಬೇರೆಯವ್ರದ? ಅದು ಬಾಡಿಗೆ ತಗೊಳ್ತಾ ಇದ್ರು. ಬಾಡಿಗೆ ತಗೋತಾ ಇದ್ರು. ಸ್ಟಾರ್ಟಿಂಗ್ ಬಂದಾಗ ನಾನು 20,000 ರೂಪಾಯಿವರೆಗೂ ಬಾಡಿಗೆ ಕೊಡ್ತಾ ಇದ್ದೆ. ಅಡ್ವಾನ್ಸ್ ಕೊಟ್ಟು ಬಾಡಿಗೆ ಕೊಟ್ಟು ಈ ಸಂಸ್ಥೆನ ನಡೆಸ್ಕೊಂಡು ಹೋಗ್ತಾ ಇದ್ದೆ. ಜನರ ಪ್ರೀತಿಯಿಂದ ಈ ಜಾಗ ತಗೊಳ್ಳೋಷ್ಟು ಶಕ್ತಿ ಜನರೇ ಕೊಟ್ಟಿರೋದು. ಅದನ್ನು ತೊಗೊಂಡು ಟ್ರಸ್ಟ್ ಹೆಸ್ರಿಗೆ ಬರೆದಿದ್ದೀನಿ. ಸೊ ಇವಾಗ ಅದರಲ್ಲೇ ಒಂದು ಒಳ್ಳೆ ಪುಣ್ಯದ ಕೆಲಸಗಳು ನಡ್ಕೊಂಡು ಹೋಗ್ತಾ ಇದೆ. ಅಂದರೆ ಈಗ ನೀವೇನು 10ನೇ ಕ್ಲಾಸ್ವರೆಗೂ ಎಜುಕೇಷನ್ ಕೊಡಬೇಕು ಅಂದ್ರಲ್ಲ, ಅಂದರೆ ಪ್ರೈವೇಟಲ್ಲಿ ಕೊಡ್ತಾರಲ್ಲ ಅದೇ ಥರ ಎಜುಕೇಷನ್ ಅಂದರೆ ಈಗ ಗೌರ್ಮೆಂಟಲ್ಲಿ ಸಿಗುತ್ತೆ ಉಚಿತವಾಗಿ, ಬಟ್ ಯಾರು ಗೌರ್ಮೆಂಟ್ ಸ್ಕೂಲಿಗೆ ಸೇರಿಸೋರೇ ಇಲ್ಲ ಸರ್. ಇವಾಗ ಏನಾಗ್ತಾ ಇದೆ ಅಂದರೆ ಎಲ್ಲದು ಮಾತಾಡೋದು ಈಸಿ, ನಡ್ಕೊಳ್ಳೋದು ತುಂಬ ಕಷ್ಟ. ಅದೇನು ಹೇಳ್ತಾರಲ್ಲ, ಅಕಸ್ಮಾತಾಗಿ ನಾಲ್ಗೆಗೆ ಏನಾರ ಮೂಳೆ ಇದ್ದರೆ ನಾಲ್ಗೆ ನೇಣಾಕೊಂಡು ಸತ್ತೋಗ್ಬಿಡುತ್ತೆ ಮನುಷ್ಯ ಮಾಡೋಂಥ ಅವಾಂತರಗಳಿಗೆ. ಸೊ ನನ್ನ ಮಾತು ಆ ಥರ ಆಗಬಾರ್ದು. ನಾನು ಮಾತಾಡಿದ್ರೆ ಕನಿಷ್ಠ ಪಕ್ಷ ಅವ್ರಿಗೆ ಊಟ ಇರುತ್ತೆ, ಬಟ್ಟೆ ಇರುತ್ತೆ, ಮನೆ ಕಣಕ್ಕೆ ವಸತಿ ಇರುತ್ತೆ. ಸೊ ಅವ್ರಿಗೆ ಬೇಕಾದಂಥ ಟ್ಯೂಷನ್ ವ್ಯವಸ್ಥೆ ಇರುತ್ತೆ, ಹಾಸ್ಟೆಲ್ ಥರ ಇರುತ್ತೆ. ಅವ್ರು ಬೆಳಿಗ್ಗೆ ಗೌರ್ಮೆಂಟ್ ಸ್ಕೂಲ್ಗೆ ಹೋಗಲಿ ಸರ್, ಅಲ್ಲಿ ಓದಿ ತಂದೆ ತಾಯಿನಾಡು ಬಗ್ಗೆ ತಿಳ್ಕೊಂಬಿಟ್ರೆ ಸಾಕು. ಅವರು ಇಂಜಿನಿಯರು, ಕಲೆಕ್ಟ್ರು ಅಥವಾ ಇನ್ನೊಂದೇನೋ ಮತ್ತೊಂದು ಆಗಬೇಕು ಅನ್ನೋದೇನೋ ಅವಶ್ಯಕತೆ ನನಗಿಲ್ಲ. ಅವರು ತಾಯಿನಾಡು ಬಗ್ಗೆ ತಿಳ್ಕೊಬಿಟ್ರೆ ಈ ಸಮಾಜದಲ್ಲಿ ಎಲ್ಲಿ ಬೇಕಾದ್ರೂ ಜೀವನ ಮಾಡ್ಬೋದು. ಆ ಒಂದು ಕೆಲಸವನ್ನು ನಾನು ಅವ್ರಿಗೆ ಉಚಿತವಾಗಿ ಬಟ್ಟೆ, ಊಟ ಎಲ್ಲ ವಸತಿ ಕೊಟ್ಟು ಸರ್ಕಾರಿ ಶಾಲೆಯಲ್ಲಾದರೂ ಪರವಾಗಿಲ್ಲ, ಅವ್ರನ್ನೊಂದು 10ನೇ ತರಗತಿಯವ್ರಿಗಾದರೂ ಓದಿಸ್ಬೇಕು ಅನ್ನೋದು ನನ್ನ ಉದ್ದೇಶ. నా పండ్లు చూస్తే నా మనిషి నా దేవుడు నమ్ముకోండి, నీ దేవుడు నమ్ముకోండి. ಕನ್ನಡ ಬರಲ್ಲ ಅಜ್ಜಿಗೆ? ಬರುತ್ತಲ್ವಾ ಸ್ವಲ್ಪ తెలుగు మాట్లాడాలి స్వామి. మాట ఇదే చల్లి మాట్లాడి చల్లి. ಅಜಯ್ ಇಲ್ಲಿ ಬಂದ್ಮೇಲೆ ಹೆಂಗಿದ್ದೀರಾ? ಚೆನ್ನಾಗಿದ್ದೀನಿ ಸ್ವಾಮಿ. ಅಯ್ಯೋ దేవుడు బంగారు దేవుడు, నువ్వు బాగుంటుంది. ఏం స్వామి బంగారు భోజనం పెట్టా ఉండవు, బంగారు భోజనం పెట్టా ఉండవు. ಊಟ ಎಲ್ಲ ಟೈಮಿಗೆ ಬರ್ತಾ ಇದೆಯಾ? బంగారు భోజనం పెట్టా ఉండవు. నాకేం స్వామి తక్కువ? దేవుడు ಕನ್ಪಟ್ಟು ಸ್ವಾಮಿ, ಏಟ దేవుడు ಸ್ವಾಮಿ. ಎಷ್ಟು ವರ್ಷ ಆಯ್ತು ಅಜ್ಜಿ ಬಂದು? ನಾನು 4 ವರ್ಷ ಆಯ್ತು ಬಂದು. ದೇವರು ನೀವೇ ದೇವರು ಸ್ವಾಮಿ. ಚೆನ್ನಾಗಿ ಮಕ್ಳು ಯಾರಿಲ್ವಾ? ಇಲ್ಲ ಸ್ವಾಮಿ, ಇದೆ ಒಬ್ಬನೊಬ್ಬನ ಇಲ್ಲ ಸ್ವಾಮಿ, ಇಲ್ಲ. ಈಯಪ್ಪ ನಾನು ದೇವರು ಮಗ ಅಂತ ನಂಬ್ಕೊಂಡ ಸ್ವಾಮಿ, ದೇವ್ರ ಸ್ವಾಮಿ ಅಪ್ಪ. ಸರ್ ಇವ್ರು KR ಪುರಮಲ್ಲಿ ಸಿಕ್ಕಿದ್ದು. ಸೊ ಇವ್ರಿಗೆ ಯಾರೂ ಇಲ್ಲ. ಬಂದಾಗ ಇನ್ನೂ ಸ್ವಲ್ಪ ಗಟ್ಟಿಮುಟ್ಟಾಗಿ ಚೆನ್ನಾಗಿದ್ರು, ಓಡಾಡ್ತಿದ್ರು. ಈಗ ಆಲ್ರೆಡಿ 2 ವರ್ಷ 3 ವರ್ಷ ಸಮಥಿಂಗ್ ಆಗಿದೆ. ಹಂಗಾಗಿ ಈಗ ಶಕ್ತಿ ಇಲ್ಲ. ರಾ ಪದಂ